ಹಲೋ ಎವ್ರಿವನ್. ಮಳೆಗಾಲದಲ್ಲಿ ಹೊನ್ನಾವರದಲ್ಲಿ ಬೋಟಿಂಗ್ ನೋಡ್ತಿದ್ದಂತೆ ಪಡು ಅಯ್ಯೋ ಬೇಡವೇ ಬೇಡ. ಒಬ್ಬರು ಟೂರಿಸ್ಟ್ ಯೂಟ್ಯೂಬರ್ ಅವ್ರ ವಿಡಿಯೋದಲ್ಲಿ ಹೇಳ್ಕೊಂಡಿದ್ರು ಹೊನ್ನಾವರದಲ್ಲಿ ಬೋಟಿಂಗ್ ಮಾಡಿ ಜನ ತುಂಬ ಚಂದ ದುಡ್ಡು ಮಾಡ್ತಿದ್ದಾರಂತ. ಆದರೆ ಅವ್ರಿಗೇನು ಗೊತ್ತು ಬೋಟಿಂಗ್ ಮಾಡೋ ಹಿಂದೆ ಏನೆಲ್ಲ ಕಷ್ಟಗಳಿರ್ತವೆ ಅಂತ. ಇದನ್ನು ಎಲ್ಲರೂ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರವ್ರ ಕೆಲಸಗಳು ಅವ್ರವ್ರಿಗೆ ಚಂದ. ನಮ್ಮ ಬೋಟ್ ಡ್ರೈವರ್ನ ತುಂಬ ದೂರ ಇರೋದ್ರಿಂದ ಬೋಟಿಂದ ನೀರು ತೆಗೆಯೋ ಕೆಲಸ ಎಲ್ಲ ನಾನು ಮತ್ತು ನನ್ನ ಹಸ್ಬೆಂಡೇ ನೋಡ್ಕೊಳ್ಬೇಕಾಯ್ತು. ತುಂಬ ಜೋರಾಗಿ ಮಳೆ ಬೀಳ್ತಿದ್ರಿಂದ ಹಗಲಂದೇ ರಾತ್ರಿ ಅಂದೇ 4-5 ತಾಸಿಗೊಮ್ಮೆ ನಾನು ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಬೋಟಲ್ಲಿ ನೀರನ್ನು ಖಾಲಿ ಮಾಡ್ತಾನೆ ಇದ್ವಿ. ಬೋಟಿಂದ ನೀರನ್ನು ತೆಗೆದಿದ್ರೆ ಬೋಟ್ ನೀರಲ್ಲಿ ಮುಳುಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಇಲ್ಲೊಂದು ಬೋಟ್ ಅದೇ ಥರ ಆಗೋಗ್ಬಿಟ್ಟಿದೆ. ನೀರನ್ನು ತೆಗೆದಿದ್ದಕ್ಕೆ ನೀರಲ್ಲಿ ಮುಳುಗೋಗ್ಬಿಟ್ಟಿದೆ. ಇವಾಗ ಅವ್ರು ಓನರ್ ಡ್ರೈವರ್ ಎಲ್ಲ ಬಂದುಬಿಟ್ಟು ಬೋಟಿನ ನೀರು ತೆಗೆದು ಬೋಟನ್ನು ಮೇಲೆ ಕೆತ್ತಕ್ಕೆ ಟ್ರೈ ಮಾಡ್ತಿದ್ದಾರೆ. ನಾವು ಕೂಡ ರೀಸೆಂಟಾಗಿ ಬೋಟಿಂಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಇದೆಲ್ಲ ನಮಗೂ ಕೂಡ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನೈಟೆಲ್ಲ ಬೋಟ್ ಹತ್ರ ಹೋಗ್ಬಿಟ್ಟು ಬೋಟಿನ ನೀರನ್ನು ತೆಗೆದು ಬೋಟನ್ನು ಸರಿಯಾಗಿ ಕಟ್ಟಿಟ್ಟು ಬರಬೇಕು. ನನ್ನ ಹಸ್ಬೆಂಡ್ಗೆ ಇದೆಲ್ಲ ವಸ್ತು ಅವ್ರಿಗೆ ನೋಡಿಬಿಟ್ಟು ನನಗೆ ಅಯ್ಯೋ ಪಾಪನೇ ಅಂತ ಅನ್ನಿಸ್ತಿತ್ತು. ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.